ಆಲ್ರೆಡಿ ಏನು ಎಲ್ಲ ಸೊಸೈಟಿಗಳಿಗೆ ಬರುವಂಥ ರಾಗಿಯಲ್ಲಿ ಅತಿ ಹೆಚ್ಚು ಮಣ್ಣು ಮಿಕ್ಸ್ ಬರ್ತಾ ಇದ್ದಾವೆ. ಆಲ್ರೆಡಿ ತಾಲೂಕು ಆಡಳಿತ ತಹಶೀಲ್ದಾರು ಯಾವ ರೀತಿ ಜನಗಳಿಗೆ ಫುಡ್ಡನ್ನು ವಿತರಣೆ ಮಾಡ್ತಾಯಿದಾರೋ ಗೊತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ಮುಂಬರದ ದಿನಗಳಲ್ಲಿ ಇಡೀ ತಾಲೂಕು ಆಫೀಸ್ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ. ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ತಕ್ಷಣ ಏನು ಫುಡ್ಡು ಎಲ್ಲ ಕಡೆ ಅಕ್ಕಿ ರಾಗಿ ವಿತರಣೆಗಳನ್ನು ಸೊಸೈಟಿಗಳಿಗೆ ವಿತರಣೆ ಮಾಡಿದ್ದಾರೆ, ಅವನ್ನ ಕೂಡಲೇ ಪರಿಗಣಿಸಬೇಕು. ಅವ್ರು ಪರಿಶೀಲನೆ ಮಾಡಬೇಕು. ಅವ್ರು ಯಾರು ಈ ರೀತಿ ಮಣ್ಣು ಕಲ್ಲು ಆಮೇಲೆ ಅಕ್ಕಿಗಳನ್ನು ಇದೇ ರೀತಿ ಕಳಪೆ ಜನಗಳು ಯಾವ ರೀತಿ ಊಟ ಮಾಡಿ ಜೀವನ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ಅನ್ನ ಕೊಡ್ತಾ ಇದ್ದಾರೋ, ವಿಷ ಕೊಡ್ತಾ ಇದ್ದಾರೋ, ಮಣ್ಣು ಕೊಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಇದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಅವ್ರಿಗೆ ಮೇಲೆ ಕ್ರಮ ಜರುಗಿಸಬೇಕು. ಇಲ್ಲಾಂದರೆ ಮುಂಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ. ಚೆನ್ನಗಿರಿ ತಹಶೀಲ್ದಾರ್ ನಾಗರಾಜ್ ಸರ್ ಅವ್ರ ಮೂಲಕವಾಗಿ ನಾನು ಕೇಳ್ಕೊಳ್ತೇನೆ. ಆಲ್ರೆಡಿ ರೈತ ಜನಗಳಿಗೆ ಅಕ್ಕಿ ಗೋಧಿ ಕೂಡ ಅಲ್ಲಿ ಅಕ್ಕಿ ರಾಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಕನಿಷ್ಠ ಒಬ್ಬ ಮನುಷ್ಯನಿಗೆ 3 kg ರಾಗಿ 7 kg ಅಕ್ಕಿ ಕೊಡ್ತಾ ಇದ್ದಾರೆ. ಆ ರಾಗಿಗೆ ಕನಿಷ್ಠ 1.5 kg ಮಣ್ಣು ಐತೆ, 1.5 kg ರಾಗಿ ಕೊಡ್ತಾ ಇದ್ದಾರೆ. ಬಡವರು ಯಾವ ರೀತಿ ಉಣ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಸರ್ಕಾರ ಕೊಡ್ತಾ ಇರೋದು ಮಣ್ಣು ಅಕ್ಕಿನೋ ರಾಗಿನೋ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲ ರೈತ ಜನಗಳಿಗೆ ಉಚಿತವಾಗಿ ಅಕ್ಕಿ ಕೊಡ್ತೀವಿ ರಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕಲ್ಲು ಮಣ್ಣು ತಿನ್ಸಕತ್ತಿದ್ದಾರೆ. ಈ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ಗಳು ನೋಡಿ ಆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಯಾವ ಥರ ಇನ್ನು ರಾಗಿ ಜೋಳ ರಾಗಿ ಅಕ್ಕಿಗಳನ್ನು ಕೊಡ್ತಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತೇವೆ. ಇನ್ನು ವ್ಯಾಗಿನಿಂದ ಇದೇ ಬರುತ್ತೆ ಅಂತ. ಹಾಂ ಸರ್, ವ್ಯಾಗಿನಿಂದ ಬರ್ತಂದ್ರೆ ಒಂದು 3/4 ಭಾಗ ಅದರಲ್ಲಿ ಮಣ್ಣು ಬರ್ತೈತೆ, 1/4 ಭಾಗ ರಾಗಿ ಬರ್ತೈತೆ. ಮತ್ತು ರೈತರು ಉಣ್ಣೋದು ಯಾವ ಥರ ಇದನ್ನು ನೀವು ಅವ್ರಿಗೆ ಯಾವ ಥರ ಕ್ರಮ ಜರುಗಿಸೋಕ್ಕೆ ವ್ಯವಸ್ಥೆ ಮಾಡಿದರೆ ಜನಗಳು ನಮ್ಮ ಗುಡ್ಡಾಡ್ತಾರೆ ಬಂದು ಅದನ್ನು ತೊಂದರೆ ಕೊಡೋದು ಅಂತ ಪ್ರತಿ ಸರಿನೇ ಹೇಳಿ ಅಕ್ಕಿ ಲಾಸ್ಟಿಗೆ ಮಿಕ್ಸಿದ್ ಚೀಲನೂ ಕಳಿಸ್ತಾರೆ. ಆ ಥರದ್ದು ಬರುತ್ತೆ. ಹೇಳ್ತೀವಿ ಹಾಕ್ಬೇಡ್ರಿ ನಮಗೆ ಜನ ತೊಂದರೆ ಮಾಡ್ತಾರೆ ಅಂತ. ಆದರೂ ವ್ಯಾಗಿನ ಬರ್ತಪ್ಪ ಎಲ್ಲರಿಗೂ 5 ಚೀಲ 10 ಚೀಲ ಹಾಕಿ ಕಳಿಸ್ತೀವಿ ಅಂತ